ದೀಪದ ಕೆಳಗೆ ಕತ್ತಲು ಅಂತಾರಲ್ಲ ಹಾಗಿದೆ ಮಲೆ ಮಹದೇಶ್ವರ ಬೆಟ್ಟದ ಸುತ್ತಮುತ್ತಲ ಗ್ರಾಮಸ್ಥರ ಪರಿಸ್ಥಿತಿ. ಯಾಕಂದ್ರೆ ಇಲ್ಲಿ ಅನಾರೋಗ್ಯಕ್ಕೀಡಾದವರನ್ನ ಡೋಲಿ ಕಟ್ಟಿ ಆಸ್ಪತ್ರೆಗೆ ಕರೆದೊಯ್ಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಆರೋಗ್ಯ ಹದಗೆಟ್ಟರೆ ಡೋಲಿಯೇ ಇಲ್ಲಿ ಆಂಬ್ಯುಲೆನ್ಸ್. ಮಹದೇಶ್ವರ ಬೆಟ್ಟದ ಕಾಡೆಂಚಿನ ಜನರ ಸಂಕಷ್ಟ ಕೇಳೋರಿಲ್ಲ. ಹೌದು, ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದ ಸುತ್ತಮುತ್ತ ಇರುವ ಇಂಡಿಗನತ್ತ, ಮೆಂದಾರೆ, ತುಳಸೀಕೆರೆ, ಪಡಸಲನತ್ತ, ತೇಕಣೆ, ತೋಕೆರೆ, ದೊಡ್ಡಾಣೆ ಸೇರಿದಂತೆ 15ಕ್ಕೂ ಹೆಚ್ಚು ಕುಗ್ರಾಮಗಳಿದ್ದು ಇಲ್ಲಿನ ಜನರ ಬದುಕು ನರಕ ಸದೃಶ್ಯವಾಗಿದೆ. ರಸ್ತೆ ಇಲ್ಲ, ಕುಡಿಯುವ ನೀರಿಲ್ಲ, ವಿದ್ಯುತ್ ಇಲ್ಲ, ವಾಸಿಸಲು ಸರಿಯಾದ ಮನೆಗಳಿಲ್ಲ, ಶಿಕ್ಷಣ, ಆರೋಗ್ಯ ಸೌಲಭ್ಯವಿಲ್ಲ. ಆರೋಗ್ಯ ಹದಗೆಟ್ಟರೆ ಕಾಡಿನ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಡೋಲಿ ಕಟ್ಟಿ ಬೆಟ್ಟಕ್ಕೆ ಹೊತ್ತು ಮಹದೇಶ್ವರ ಬೆಟ್ಟಕ್ಕೆ ಹೊತ್ತು ತರಬೇಕು. ದಾರಿ ಮಧ್ಯೆ ಕಾಡು ಪ್ರಾಣಿಗಳು ದಾಳಿ ಮಾಡಿರುವ ಅನೇಕ ಉದಾಹರಣೆಗಳಿವೆ. ಇನ್ನು ಗರ್ಭಿಣಿಯರ ಪಾಡಂತೂ ಹೇಳತಿರದು. ಡೋಲಿ ಕಟ್ಟಿ ಹೊತ್ತು ತರುವಾಗಲೇ ಹೆರಿಗೆಯಾಗಿರುವ ಘಟನೆಗಳು ನಡೆದಿವೆ. ಇದೀಗ ಪಡಸಲನತ್ತ ಗ್ರಾಮದಲ್ಲಿ ದೊಡ್ಡಮ್ಮ ಎಂಬ ವೃದ್ಧೆಗೆ ಅನಾರೋಗ್ಯ ಉಂಟಾಗಿದ್ದು ಗ್ರಾಮಸ್ಥರು ಬೇರೆ ದಾರಿ ಕಾಣದೆ 10 ಕಿಲೋಮೀಟರ್ ದೂರ ಮಹದೇಶ್ವರ ಬೆಟ್ಟಕ್ಕೆ ಡೋಲಿಯಲ್ಲೇ ಹೊತ್ತು ತಂದು ಚಿಕಿತ್ಸೆ ಕೊಡಿಸಿದ್ದಾರೆ. 6ನೇ ತರಗತಿಯ ನಂತರದ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳು 10ರಿಂದ 12 ಕಿಲೋಮೀಟರ್ ನಡೆದು ಬರಬೇಕು. ಇಲ್ಲಿನ ಜನ ಮಳೆ ಬಿದ್ದರೆ ಮಾತ್ರ ಅಷ್ಟೋ ಇಷ್ಟೋ ರಾಗಿ, ಜೋಳ ಬೆಳೆದು ಜೀವನ ಮಾಡುತ್ತಾರೆ. ಇಲ್ಲಿನ ಹೀನಾಯ ಪರಿಸ್ಥಿತಿಯಿಂದಾಗಿ ಈ ಕುಗ್ರಾಮಗಳ ಹುಡುಗರಿಗೆ ಯಾರೂ ಹೆಣ್ಣು ಕೊಡುತ್ತಿಲ್ಲ. ನಾಗಮಲೆಗೆ ಹೋಗುವ ಭಕ್ತರನ್ನೇ ನೆಚ್ಚಿಕೊಂಡು ಮಾರ್ಗ ಮಧ್ಯೆ ಗ್ರಾಮಗಳಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡಿದ್ದರು. ಆದರೆ ಅರಣ್ಯ ಇಲಾಖೆ ಇತ್ತೀಚೆಗೆ ಚಾರಣದ ಹೆಸರಿನಲ್ಲಿ ನಾಗಮಲೆಗೆ ಭಕ್ತರ ಪ್ರವೇಶ ನಿಷೇಧ ಮಾಡಿತ್ತು. ಯಾವುದೇ ಮೂಲ ಸೌಕರ್ಯಗಳಿಲ್ಲದೆ ಈ ಭಾಗದ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದರು. ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಇಂಡಿಗನತ್ತ ಗ್ರಾಮದಲ್ಲಿ ಮತಗಟ್ಟೆ ಧ್ವಂಸ ಪ್ರಕರಣವೂ ನಡೆದಿತ್ತು. ಮಹದೇಶ್ವರ ಬೆಟ್ಟದ ವ್ಯಾಪ್ತಿಯಲ್ಲಿ ಬರುವಂಥ ಕುಗ್ರಾಮಗಳ ಪರಿಸ್ಥಿತಿ ಈಗಲೂ ಯಾವ ರೀತಿ ಇದೆ ಅಂತಂದರೆ, ಈಗಲೂ ಆರೋಗ್ಯ ಸಮಸ್ಯೆ ಏನಾರು ತುಂಬ ಹದಗೆಡ್ತು ಅಂತಂದರೆ ಜೋಳಿ ತೊಗೊಂಬಂದು ಚಿಕಿತ್ಸೆ ಮಾಡೋವಂಥ ಪರಿಸ್ಥಿತಿ ಇದೆ. ಈ ಗ್ರಾಮದಲ್ಲಿ ಯಾರೇ ಜನಪ್ರತಿನಿಧಿಗಳಾಗಲಿ ಮತ್ತು ಯಾರೇ ಅಧಿಕಾರಿಗಳಾಗಲಿ ಈ ಗ್ರಾಮದ ಜನರ ಪರಿಸ್ಥಿತಿನೂ ಆವರಿಸ್ತಾ ಇಲ್ಲ, ಅವ್ರ ಕಷ್ಟನೂ ಕೇಳ್ತಾ ಇಲ್ಲ. ಏನು ಇತ್ತೀಚೆಗೆ ಒಂದು ಪಾಲೇರನ್ನು ಒಂದು ಹಾಡಿಗೆ ಕರೆಂಟ್ ಕೊಟ್ಟರು ಅನ್ನೋದು ಬಿಟ್ಟರೆ ಇನ್ನೂ ಯಾವ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳು ಒದಗಿಸ್ತಾ ಇಲ್ಲ. ಇವತ್ತು ಆರೋಗ್ಯ ಪರಿಸ್ಥಿತಿ ಹೆಂಗಿದೆ ಅಂತಂದರೆ, ಆ ಗ್ರಾಮಗಳದ್ದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಅಲ್ಲಿಂದ ಆ ಗ್ರಾಮದಿಂದ ಜೋಳಿಕಟ್ಟೆ ಇಲ್ಲಿ ಮಲೆ ಮಹದೇಶ್ವರ ಬೆಟ್ಟದ ಆರೋಗ್ಯ ಕೇಂದ್ರಕ್ಕೆ ತರಬೇಕು. ಒಟ್ನಲ್ಲಿ ಮತಗಟ್ಟೆ ಧ್ವಂಸ ಪ್ರಕರಣದ ನಂತರ ಉಸ್ತುವಾರಿ ಸಚಿವರು, ಶಾಸಕರು, ಜಿಲ್ಲಾಧಿಕಾರಿ ಹಾಗೂ ಇತರ ಅಧಿಕಾರಿಗಳು ಇಂಡಿಗನತ್ತ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರೊಡನೆ ಸಭೆ ನಡೆಸಿದ್ದರು. ಮೂಲ ಸೌಲಭ್ಯ ಕಲ್ಪಿಸುವ ಭರವಸೆ ನೀಡಿದ್ದರು. ಆದರೆ ಭರವಸೆ ಕೇವಲ ಭರವಸೆಯಾಗಿಯೇ ಉಳಿದಿದೆ. ಇಲ್ಲಿನ ಜನರಿಗೆ ಮೂಲಭೂತ ಸೌಕರ್ಯ ಮರೀಚಿಕೆಯಾಗಿಯೇ ಉಳಿದಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.